कर्नाटका गुलबर्गा शहर के डिस्ट्रिक्ट रिजर्व पुलिस ग्राउंड में पुलिस यौम शहीदान मनाया गया। जिन लोगों ने ड्यूटी के दौरान अपनी जानों की कुर्बानी दी, इन शहीद पुलिस वालों को ताज़ियात पेश की गई। इस मौके पर गुलबर्गा डिप्टी कमिश्नर बी फौजिया तरन्नुम मेहमान खुसूसी के तौर पर इस प्रोग्राम में शिरकत की। नॉर्थ ईस्ट के डीआईजी शांतनु सिन्हा ने भी यौम पुलिस शोहदा में हाजिर रहे। इस प्रोग्राम की सदारत गुलबर्गा सिटी पुलिस कमिश्नर शरणप्पा डीएस आईपीएस बाखूबी अंजाम फरमाई। इस मौके पर गुलबर्गा डिस्ट्रिक्ट सुपरिटेंडेंट ऑफ पुलिस अदीरू श्रीनिवासलू भी मौजूद थे। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಅವರು ಮುಖ್ಯ ಅತಿಥಿಗಳಿಂದ ಕವಾಯತುವನ್ನ ನಿರ್ಗಮಿಸಿದರು.
ಇನ್ನಿತರ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗನವರು ರಿಟೈರ್ಡ್ ಪೊಲೀಸ್ ವತಿಯಿಂದ ಬಂದಿರೋದು ಸಾಕಷ್ಟು ಪದಾಧಿಕಾರಿಗಳು ಮತ್ತು ಇನ್ನಿತರೆ ಅಧಿಕಾರಿಗಳು ಮತ್ತು ಇಲ್ಲಿ ಬಂದಿರೋರು ಪ್ರೆಸ್ ಮೀಡಿಯಾ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ನಮಸ್ಕಾರ. ನನಗೆ ಬಹಳ ಒಂದು ಹೆಮ್ಮೆದು ಒಂದು ದಿವಸ ಇವತ್ತು. ಯಾಕೆಂದ್ರೆ ಈ ರೀತಿ ಕರ್ತವ್ಯದಲ್ಲಿನೇ ದೇಶಕ್ಕಾಗಿ ಮತ್ತು ಕರ್ತವ್ಯದಲ್ಲಿನೇ ಅವ್ರಿಗೆ ಎಲ್ಲ ಫ್ಯಾಮಿಲಿ ಕುಟುಂಬನವ್ರಿಗೆ ಎಲ್ಲರಿಗೆ ಬಿಟ್ಟು ಪ್ರಾಣ ಸಮರ್ಪಣೆ ಈ ದೇಶಕ್ಕೆ ಮಾಡಿದ್ದಾರೆ. 199 ಮೆಂಬರ್ಸ್ ಬಗ್ಗೆ ಈಗಾಗಲೇ ಶ್ರೀನಿವಾಸುಲು ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಅವ್ರ ಹೆಸರು ಸಹ ಓದಿದ್ದಾರೆ. ನಿಜವಾಗ್ಲೂ ಯಾವುದಾದ್ರೂ ಕೆಲಸ ಇರಲಿ, ದೇಶಕ್ಕಾಗಿ ನಾವು ಮುಂದೆ ಬಂದು ಸೇವೆ ಸಲ್ಲಿಸುವಾಗ ಈ ರೀತಿ ಒಂದು ಘಟನೆಗಳು ಆಗತ್ತೆ, ಅದು ಆಗಬಾರ್ದು. ಆದ್ರೂ ಆದಾಗ ಒಂದು ಇಟ್ ಈಸ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಸ್ಯಾಡ್ನಿಂಗ್, ಅಟ್ ದ ಸೇಮ್ ಟೈಮ್ ಬಹಳ ಹೆಮ್ಮೆ ಇರೋದು ಒಂದು ವಿಷಯ. ದೇಶಕ್ಕಾಗಿ ಈ ಒಂದು ಇಂಡಿಪೆಂಡೆನ್ಸ್ಗೋಸ್ಕರ ಎಷ್ಟೋ ಮಂದಿ ಅವರು ದೇಶಗೋಸ್ಕರ ಪ್ರಾಣ ಸಮರ್ಪಣೆ ಮಾಡಿದ್ದಾರೆ. ಇವನ್ ಆಫ್ಟರ್ ಇಂಡಿಪೆಂಡೆನ್ಸ್ ಬಹಳಷ್ಟು ಸಂದರ್ಭದಲ್ಲಿ ಡ್ಯೂಟಿ ಅವರ್ಸ್ ಅಲ್ಲಿ ಡ್ಯೂಟಿ ಸಮಯದಲ್ಲಿ ಸೇವೆಯಲ್ಲಿ ನೀವು ಪಾಲನೆ ಮಾಡುವಾಗ ಬಹಳಷ್ಟು ಇನ್ಸಿಡೆಂಟ್ ನಾವು ನೋಡ್ತಾ ಇದ್ದೀವಿ. ತಮಗೆ ಗೊತ್ತಿರೋ ಹಾಗೆ ಪೊಲೀಸ್ ಸೇವೆಯಲ್ಲಿ ಸಾಕಷ್ಟು ರಿಸ್ಕ್ಗಳು ಇರುತ್ತೆ. ಪ್ರತಿಯೊಂದು ಕೆಲಸ ನಾನು ಯಾವಾಗ್ಲೂ ಹೇಳ್ತೀನಿ, ಸರ್ಕಾರದಲ್ಲಿ ಯಾವುದಾದ್ರೂ ಕೆಲಸ ಇರಲಿ, ಯಾವುದಾದ್ರೂ ಇಲಾಖೆಯ ಕೆಲಸ ಇರಲಿ, ನಾವು ಯಾವಾಗ್ಲೂ ಪೊಲೀಸ್ ಅವರೊಂದಿಗೆ ಒಂದು ಕೋಆಪರೇಷನ್ ಅಂಡ್ ಕೋಆರ್ಡಿನೇಷನ್ ಜೊತೆಗೇನೆ ನಾವು ಮಾಡಿಸ್ತಾ ಇರ್ತೀವಿ. ಲೈಕ್ ಇಲೆಕ್ಷನ್ ಡ್ಯೂಟಿ ಇರಬಹುದು, ಯಾವುದಾದ್ರೂ ರೀತಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇರಬಹುದು, ಯಾವುದಾದ್ರೂ ಡಿಸಾಸ್ಟರ್ ಇದ್ದಾಗ, ಈಗ ರೀಸೆಂಟ್ಲಿ ನಾವು ಭೀಮಾ ನದಿದು ಫ್ಲಡ್ ಸಿಚುವೇಶನ್ ನೋಡಿದ್ದೀವಿ. ಪ್ರತಿಯೊಂದರಲ್ಲಿ ನಮ್ಮ ಸುವ್ಯವಸ್ಥೆ ಕಾಪಾಡೋದು ಮಾತ್ರ ಅಲ್ಲವೇ ಪ್ರತಿಯೊಂದು ಕೆಲಸದಲ್ಲಿ ಅವ್ರದ್ದು ಒಂದು ಸಹಕಾರ ಮತ್ತು ಸಹಯೋಗ ನಾವು ಯಾವಾಗಲೂ ತಗೊಳ್ತೀವಿ. ಐ ಆಮ್ ವೆರಿ ಪ್ರೌಡ್ ಟು ಸೇ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಒಳ್ಳೆ ಕೋಆರ್ಡಿನೇಷನ್ ಇದೆ. ನಾವು ಕೈ ಜೋಡಿಸಿ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಪ್ರತಿಯೊಂದು ಇಲಾಖೆ ಜೊತೆಗೆ ಪೊಲೀಸ್ ಇಲಾಖೆ ಸಹ, ಎಸ್ಪೆಷಲಿ ಆಲ್ ದ ಆಫೀಸರ್ಸ್ ಅಂಡ್ ಸ್ಟಾಫ್ ಮಾತ್ರ ಅಲ್ಲದೆ ಅವ್ರ ಕುಟುಂಬನವ್ರಿಗೆ ನಾವು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದು ಫಿಕ್ಸ್ಡ್ ಡ್ಯೂಟಿ ಅವರ್ಸ್ ಅಂತೂ ಇರೋದಿಲ್ಲ ಪೊಲೀಸಲ್ಲಿ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಹಳಷ್ಟು ಒಂದು ಸಹಕಾರ ಮತ್ತು ಸ್ಯಾಕ್ರಿಫೈಸ್ ಇರುತ್ತೆ. ಅವರು ಮನೆ ಕಡೆ ಮಕ್ಕಳ ಕಡೆ ಅವ್ರು ಜಾಸ್ತಿ ಧ್ಯಾನ ಕೊಡೋ ಪ್ರಯುಕ್ತ ತಾವೆಲ್ಲರೂ ಬಂದು ಸೇವೆ ಸಲ್ಲಿಸಕ್ಕೆ ಒಂದು ಅವಕಾಶ ತಮ್ಮೆಲ್ಲರಿಗೆ ಸಿಕ್ಕಿದೆ. ಹಾಗಾಗಿ ಈ ಒಂದು ವೇದಿಕೆ ಮೂಲಕ ಪ್ರತಿಯೊಬ್ರು ಪೊಲೀಸ್ ಫ್ಯಾಮಿಲಿ ಮೆಂಬರ್ಗೆ ನಾವು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ದಿಸ್ ಇಸ್ ಒನ್ ಜಾಬ್ ವೇರ್ ನೀವು ಸ್ವಲ್ಪ ಲೈಫ್ ರಿಸ್ಕ್ ಜಾಸ್ತಿ ಇರುತ್ತೆ, ಬೇರೆ ಬೇರೆ ರೀತಿ ರಿಸ್ಕ್ಗಳು ಹೆಚ್ಚಿರುತ್ತೆ. ಆದ್ರೂ ಒಂದು ಧೈರ್ಯ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಬಿಟ್ಕೊಡ್ತಾರೆ ಮತ್ತು ಕೆಲಸದಲ್ಲಿ ಅವ್ರನ್ನು ಬಹಳ ಹೆಮ್ಮೆ ಪಡ್ತಾರೆ. ಐ ಆಮ್ ಶ್ಯೂರ್ ಬಹಳಷ್ಟು ಬೇಸರನು ಮಾಡ್ಕೊಳ್ತಾರೆ ನಿಮ್ಮೆಲ್ಲರ ಜೋಡಿ. ಐ ಆಮ್ ಶ್ಯೂರ್ ಬಟ್ ಟುಡೇ ಇಸ್ ದಟ್ ಇವೆಂಟ್ ವೇರ್ ವಿ ವಿಲ್ ಥ್ಯಾಂಕ್ ದೆಮ್ ಫಾರ್ ದೇರ್ ಸ್ಯಾಕ್ರಿಫೈಸಸ್, ಫಾರ್ ದೇರ್ ಬಿಲೀಫ್ ಇನ್ ಯೋರ್ ಸರ್ವಿಸಸ್. ಅವ್ರಿಗೇನು ಬಹಳಷ್ಟು ಹೆಮ್ಮೆ ಇದೆ ನಿಮ್ಮ ಮೇಲೆ. ರಿಟೈರ್ಡ್ ಆಫೀಸರ್ಸ್ ಸಹ ಬಹಳಷ್ಟು ಮಂದಿ ಬಂದಿದ್ದಾರೆ. ಅವ್ರಿಗೆ ಸಹ ತಮ್ಮ ಸೇವೆಯನ್ನು ನೀವು ಸಲ್ಲಿಕೆ ಇಷ್ಟು ವರ್ಷ ಮಾಡಿದಿರಿ. ರಿಟೈರ್ಮೆಂಟ್ ಆದ ನಂತರ ಸಹ ಐ ಸಿ ದಟ್ ಪೊಲೀಸ್ ರಿಟೈರ್ಡ್ ಆಫೀಸರ್ಸ್ ಅಸೋಸಿಯೇಷನ್ ಬಹಳಷ್ಟು ಆಕ್ಟಿವ್ ಆಗಿ ಬಹಳಷ್ಟು ಇವೆಂಟ್ಸ್ ಮಾಡ್ತಾನೆ ಇರ್ತಾರೆ. ಹೆಲ್ತ್ ಚೆಕ್ಅಪ್ಸ್ ಆಗಲಿ, ಬೇರೆ ಬೇರೆ ರೀತಿ ನನ್ಗೇನು ಬಹಳಷ್ಟು ಕಡೆ ಅವ್ರು ಕರೆದಿದ್ದಾರೆ. ಅವ್ರ ಕೆಲಸ ಸಹ ಶ್ಲಾಘನೀಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಇವತ್ತು ಒಂದು ದಿವಸ ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವರು ಮತ್ತು ಅವ್ರ ಕುಟುಂಬದವ್ರಿಗೆ ನಾವು ನಿಜವಾಗ್ಲೂ ಸ್ಮರಣೆ ಮಾಡಲೇಬೇಕು. ಇಟ್ಸ್ ಸ್ಯಾಕ್ರಿಫೈಸ್ ಆಫ್ ಲೈಫ್ ಇಸ್ ಸಮಥಿಂಗ್ ವಿಚ್ ಕೆನಾಟ್ ಬಿ ಕ್ವಾಂಟಿಫೈಡ್, ವಿಚ್ ಕೆನಾಟ್ ಬಿ ರಿಟನ್ ಆಫ್ ಆಟ್ ಆಲ್. ಐ ಥ್ಯಾಂಕ್ ಪರ್ಸನಲಿ ನನ್ನ ವೈಯಕ್ತಿಕ ಕೆಪಾಸಿಟಿಯಲ್ಲಿ ಹಾಗೂ ಆಸ್ ಎ ಆಫೀಸರ್ ಆಸ್ ವೆಲ್, ಐ ಥ್ಯಾಂಕ್ ಈಚ್ ಅಂಡ್ ಎವ್ರಿ ಒನ್ ಆಫ್ ದೆಮ್. ಅವ್ರ ಸೇವೆಯನ್ನು ಈ ದೇಶಕ್ಕೆ ಬೇಕಾಗಿತ್ತು. ಆದ್ರೂ ಒಂದು ದೇಶಭಕ್ತಿಯಿಂದ, ಸೇವೆ ಭಾವನೆಯಿಂದ ಅವ್ರದ್ದು ಡ್ಯೂರಿಂಗ್ ಡ್ಯೂಟಿ ಅವರ್ಸ್ ಏನು ಪ್ರಾಣ ಕಳ್ಕೊಂಡಿದ್ದಾರೆ. ಇಟ್ ಈಸ್ ಅ ಸ್ಯಾಕ್ರಿಫೈಸ್ ವಿಚ್ ವಿಲ್ ನೆವರ್ ಬಿ ರಿಟನ್ ಆಫ್. ಇಟ್ ಇಸ್ ಸಮಥಿಂಗ್ ವಿಚ್ ವಿ ವಿಲ್ ರಿಮೆಂಬರ್ ಅಂಡ್ ವಿ ವಿಲ್ ಚೆರಿಶ್ ವಿತ್ ಲಾಟ್ ಆಫ್ ಪ್ರೈಡ್. ಈ ಒಂದು ಮಂಚ್ಗೆ ಕರೆದು ಈ ಒಂದು ಸ್ಮರಣೆಯಲ್ಲಿ ನಾನು ಭಾಗಿಯಾಗಿ ಈ ಒಂದು ಮಂಚ್ ಮುಖಾಂತರ ಎಲ್ಲರಿಗೆ ಒಂದು 2 ಮಾತು ಮಾತನಾಡಕ್ಕೆ ಅವಕಾಶ ಕೊಟ್ಟಿರೋರಿಗೆ ಪ್ರತಿಯೊಬ್ಬರಿಗೆ ಧನ್ಯವಾದವನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಕ್ಟೋಬರ್ 21 ರಂದು ಭಾರತ ದೇಶದ ಉತ್ತರ ಗಡಿಯ ಲಡಾಖ್ನಲ್ಲಿ 10 ಜನ ವೀರ ಭಾರತೀಯ ಪೊಲೀಸರು ತಮಗಿಂತಲೂ ಹೆಚ್ಚು ಸಂಖ್ಯೆಯಲ್ಲಿದ್ದ ಮತ್ತು
ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ಚೈನಾ ದೇಶದ ಸೈನಿಕರೊಂದಿಗೆ ತಮ್ಮ ಪ್ರಾಣವನ್ನು ಪಣವಾಗಿಟ್ಟು ಹೋರಾಡಿ ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಿದ್ದರು. ಆ ದಿನ ಸ್ಮರಣಾರ್ಥಕವಾಗಿ ಪ್ರತಿ ವರ್ಷ ಹುತಾತ್ಮರಾಗಿರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಹೆಸರುಗಳನ್ನು ಸ್ಮರಣೆಯನ್ನು ಮಾಡಲಾಗುತ್ತದೆ. 2024-2025 ಸಾಲಿನಲ್ಲಿ ವಿವಿಧ ರಾಜ್ಯ ಮತ್ತು ಕೇಂದ್ರೀಯ ಪೊಲೀಸ್ ಪಡೆಗಳಲ್ಲಿ ಹುತಾತ್ಮರಾದ 191 ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಹೆಸರುಗಳನ್ನು ಸ್ಮರಿಸುವ ಭಾಗ್ಯ ನನ್ನದಾಗಿದೆ. अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फ़कीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शब रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की क़दावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी अजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क।
Address Veernakapom near Gaushavali Dargah, KGF, Karnataka. Contact details 9483444290 9480107826.